ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ವಿಶೇಷ ವಿಷಯದ ಬಗ್ಗೆ ತಿಳಿಸ್ತೇನೆ. ಶಿವಾಲಯದ ಬಗ್ಗೆ. ಅದು ಫಲ್ಗುಣೇಶ್ವರ ದೇವಸ್ಥಾನ, ಚಿತ್ರದುರ್ಗದಲ್ಲಿದೆ. ಆ ಓಬವ್ವನ ಕಿಂಡಿ ಏನಿದೆಯಲ್ಲ ಬೆಟ್ಟದ ಮೇಲೆ, ಆ ಓಬವ್ವನ ಕಿಂಡಿಯ ಪಕ್ಕದಲ್ಲಿ ಏನು ಸಿಹಿ ನೀರಿನ ಹೊಂಡ ಅಂತ ಏನಿದೆಯಲ್ಲ, ಸಿಹಿ ನೀರಿನ ಹೊಂಡದಿಂದ ಟ್ಯಾಂಕ್ ಕಡೆ ಹೋಗೋ ದಾರಿಯಲ್ಲಿ ಫಲ್ಗುಣೇಶ್ವರ ದೇವಸ್ಥಾನ ಅಂತ ಬರುತ್ತೆ. ಅದ್ರ ಬಗ್ಗೆ ತಿಳಿಸ್ತೇನೆ. ಏನಪ್ಪ ಫಲ್ಗುಣೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸೋ ವಿಷಯ ಅಂದ್ರೆ, ನೋಡಿ, ಫಲ್ಗುಣೇಶ್ವರ ಅಂದ್ರೆ, ಫಲ್ಗುಣ ಅಂದ್ರೆ ಅರ್ಜುನ. ಮಹಾಭಾರತದ ಕಾಲದಲ್ಲಿ ಅರ್ಜುನ ಏನಿದ್ನಲ್ಲ, ಆ ಅರ್ಜುನ ಸ್ಥಾಪಿಸ್ತಕ್ಕಂಥ ಲಿಂಗ, ಅರ್ಜುನ ಸ್ಥಾಪಿಸಿದ ಲಿಂಗ ಫಲ್ಗುಣೇಶ್ವರ ಅಂತ ಕರೆಯಲಾಗ್ತದೆ. ನೋಡಿ, ಅಂತ ವಿಶಿಷ್ಟವಾದ ದೇವಸ್ಥಾನದಲ್ಲಿ ಸಾಕ್ಷಾತ್ ಶ್ರೀ ಅರ್ಜುನ ಪೂಜೆ ಮಾಡಿರ್ತಕ್ಕಂಥ ಲಿಂಗವನ್ನ ಮುಂದಿನ ದಿನಮಾನಗಳಲ್ಲಿ, ಅಂದ್ರೆ ಹಲವಾರು ವರ್ಷಗಳ ಹಿಂದೆ, ಯಾರೋ ಅಲ್ಲಿದ್ದ ನಂದೀಶ್ವರನನ್ನ ಕಳುವು ಮಾಡಿಬಿಡ್ತಾರೆ. ಈಶ್ವರನನ್ನ ಸ್ಥಾನ ಪಲ್ಲಟ ಮಾಡಿ ಬೇರೆ ಕಡೆಗೆ ಎತ್ತಿಟ್ಬಿಟ್ಟು ಅಲ್ಲಿ ಏನೋ ಸಿಗುತ್ತೆ ಅಂತ ಶೋಧನೆ ಕೂಡ ಮಾಡಿಬಿಡ್ತಾರೆ. ಆಳವಾಗಿ ಏನು ಆಳ ತೆಗೆದು ನೋಡ್ಬಿಡ್ತಾರೆ. ಆಳ ಎಷ್ಟು ಪಾಪದ ಕೆಲಸ ಇದು. ನೋಡಿ, ಮಾಂತ್ರಿಕರು ಏನ್ ಮಾಡ್ತಾರೆ ಅಂದ್ರೆ, ಯಾವ ಈ ವಿಶಿಷ್ಟ ಶಿವಾಲಯಗಳಿದ್ದಾವೆ ಅಥವಾ ವಿಶಿಷ್ಟ ದೇವಸ್ಥಾನಗಳಿದ್ದಾವೆ, ವಿಶಿಷ್ಟ ದೇವರುಗಳಿದ್ದಾವೆ, ಅಲ್ಲಿ ಹೋಗಿ ನೋಡ್ತಾರೆ. ಅವರಿಗಲ್ಲಿ ಏನಾದ್ರೂ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ಎನರ್ಜಿ ಇರ್ತದೆ, ದೈವ ಶಕ್ತಿ ಇರುತ್ತೆ. ಅವರು ತಪ್ಪಾಗಿ ತಿಳ್ಕೊಳ್ತಾರೆ ಅಲ್ಲಿ ಏನೋ ಇದೆ ಅಂತ, ಏನೋ ಸಿಗುತ್ತೆ ಅಂತ. ಮೊದಲು ಏನ್ ಮಾಡ್ತಾರೆ, ಆ ಶಿವಲಿಂಗ ಅಲ್ಲಿದ್ರೆ ಅವರು ವಶಪಡಿಸಿಕೊಂಡಿರ್ತಾರಲ್ಲ, ಆ ದುಷ್ಟ ಶಕ್ತಿಗಳು, ಆ ಕ್ಷುದ್ರ ಶಕ್ತಿಗಳು ಅಲ್ಲಿ ಕೆಲಸ ಮಾಡ್ತಾ ಇರಲ್ಲ. ತಾವು ವಶಪಡಿಸಿಕೊಂಡ ಶಕ್ತಿಗಳು ಆ ಶಿವಲಿಂಗ ಅಲ್ಲಿ ಇದ್ರೆ ಕೆಲಸ ಮಾಡ್ತಾ ಇರಲ್ಲ, ಅಥವಾ ಆ ನಂದೀಶ್ವರ ಇದ್ರೆ ಕೆಲಸ ಮಾಡ್ತಿರಲ್ಲ. ಅದಕ್ಕಾಗಿ ಮೊದಲು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮಾಂತ್ರಿಕರು ಆ ಶಿವಾಲಯದ ಶಕ್ತಿಯನ್ನ ಕಡಿಮೆಗೊಳಿಸ್ತಾರೆ. ಶಿವನನ್ನ ಅಲುಗಾಡಿಸ್ಬಿಟ್ರೆ ಸಾಕು. ಶಿವನನ್ನ ಅಲುಗಾಡಿಸೋದು ಕೂಡ ಮಹಾಪಾಪ. ನೋಡಿ, ಯುದ್ಧ ಮಾಡಿ, ಏನ್ ರಾಮಾಯಣದಲ್ಲಿ ಶ್ರೀರಾಮರು ಯುದ್ಧ ಮಾಡಿ ಬರ್ತಾರೆ, ಯುದ್ಧವನ್ನು ಗೆದ್ದು ಬರ್ತಾರೆ. ಎಲ್ಲ ಏನ್ ರಾವಣ ಸಂಹಾರದ ಪಾಪ, ಮತ್ತೆ ಎಲ್ಲ ಸೈನ್ಯ ಏನ್ ಸಂಹಾರ ಮಾಡಿದ್ರು, ಆ ಪಾಪ, ಆ ಕರ್ಮ ತೊಳಿಲಿಕ್ಕಾಗಿ ರಾಮೇಶ್ವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಮೇಶ್ವರದಲ್ಲಿ ಜ್ಯೋತಿರ್ಲಿಂಗವನ್ನೇ ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀರಾಮರು. ನೋಡಿ, ಪಾಪ ತೊಳಿಲಿಕ್ಕಾಗಿ ಶಿವಲಿಂಗ ಪ್ರತಿಷ್ಠಾಪನೆ. ಶಿವಲಿಂಗ ಏನ್ ಪ್ರತಿಷ್ಠಾಪನೆಯಾದ ಶಿವಲಿಂಗವನ್ನ ಎತ್ತಿಟ್ರೆ, ಸ್ಥಾನ ಪಲ್ಲಟ ಮಾಡಿದ್ರೆ ಅದು ಮಹಾಪಾಪದ ಕೆಲಸ. ನೋಡಿ, ಈ ಫಲ್ಗುಣೇಶ್ವರ ದೇವಸ್ಥಾನದಲ್ಲಿದ್ದ ಶಿವಲಿಂಗವನ್ನ ಎತ್ತಿಡ್ತಾರೆ, ನಂದೀಶ್ವರನನ್ನ ಕಳುವು ಮಾಡ್ತಾರೆ ಯಾರೋ ಮಾಂತ್ರಿಕರು. ಅಲ್ಲಿ ಶೋಧನೆ ಕೂಡ ಮಾಡ್ತಾರೆ. ಪಾಪವನ್ನು ಕಟ್ಕೊಂಡಿದ್ದಾರೆ, ಅವ್ರಿಗೆ ಭಗವಂತ ನೋಡ್ಕೊಳ್ತಾನೆ, ಅದನ್ನ ಬಿಟ್ಟು ಬಿಡೋಣ. ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ನಿಮ್ಮೂರುಗಳಲ್ಲಿ ಅಥವಾ ನಿಮ್ಮ ಜಮೀನುಗಳಲ್ಲಿ ಯಾವ್ದಾದ್ರೂ ಹಿಂಗಾಗಿದೆಯಾ ನೋಡ್ಕೊಳ್ಳಿ. ಈಗ ಫಲ್ಗುಣೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪೂಜಾ ವಿಧಿವಿಧಾನಗಳು ಅದ್ಭುತವಾಗಿ ನಡೀತಾ ಇದ್ದಾವೆ. ಫಲ್ಗುಣೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ, ಮರುಸ್ಥಾಪನೆಯಾಗಿದೆ. ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಯಾರೋ ಎತ್ತಿಟ್ರು, ಮತ್ತಾರೋ ಬಂದು ಭಗವಂತನನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ಶಿವಾಲಯಗಳಲ್ಲಿ ಶಿವ ಪೂಜೆ ಸಾಂಗವಾಗಿ ನಡೀತಾ ಇದೆ. ಹೀಗೆ ನಿಮ್ಮೂರಲ್ಲಿ, ನೀವಿರುವ ಏರಿಯಾಗಳಲ್ಲಿ ಏನಾದ್ರೂ ಹೀಗಾಗಿದೆಯಾ ನೋಡ್ಕೊಳ್ಳಿ. ಹಂಗೇನಾದ್ರೂ ಆಗಿದ್ರೆ ಮತ್ತೆ ಆ ಶಿವಲಿಂಗಗಳನ್ನ ಮರು ಪ್ರತಿಷ್ಠಾಪನೆ ಮಾಡಿ, ಅಥವಾ ಬೇರೆ ದೇವರುಗಳ ದೇವಸ್ಥಾನ ಆದ್ರೆ ಮರುಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಸಾಂಗವಾಗಿ ನಡೆಯುವಂತೆ ನೋಡಿಕೊಳ್ಳಿ.
ಅದ್ಭುತವಾದ ಪುಣ್ಯದ ಕೆಲಸ ಇದು. ಸೌಭಾಗ್ಯ ಅಲ್ವಾ, ನಮ್ಮ ಸೌಭಾಗ್ಯ. ಶಿವಲಿಂಗ ಪ್ರತಿಷ್ಠಾಪನೆ ಅಂದ್ರೆ ಸುಮ್ಮನೆ ಅಲ್ಲ, ಅದ್ವಿತೀಯವಾದ ಶಕ್ತಿ ಕೊಡ್ತಾನೆ ಭಗವಂತ. ಕಾಲಾನುಕಾಲಕ್ಕೂ ಜನ್ಮಾನುಜನ್ಮಕ್ಕೂ ತಲೆಮಾರುಗಳವರೆಗೂ ಆಶೀರ್ವದಿಸ್ತಾನೆ. ನೋಡಿ, ಅದ್ರ ಉಲ್ಟ ಅಕಸ್ಮಾತ್ ಯಾರಾದ್ರೂ ಶಿವಲಿಂಗವನ್ನ ಅಲುಗಾಡಿಸಿದ್ರೆ ಅಥವಾ ಸ್ಥಾನ ಪಲ್ಲಟ ಮಾಡಿದ್ರೆ, ದೇವಾಲಯಗಳಲ್ಲಿ ಅಪಚಾರ ಮಾಡಿದ್ರೆ ಕಾಲಾನುಕಾಲಕ್ಕೂ ಶಾಪ ಇರುತ್ತೆ, ಜನ್ಮಾನುಜನ್ಮಕ್ಕೂ ಶಾಪ ಇರುತ್ತೆ, ತಲೆಮಾರುಗಳವರೆಗೂ ಶಾಪ ಇರುತ್ತೆ. ಅದ್ಯಾಕೆ ಬೇಕು? ಅದ್ರ ಬದಲು ಪುಣ್ಯದ ಕೆಲಸವನ್ನ ಮಾಡೋಣ, ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಶಿವಲಿಂಗಗಳು ಏನಾದ್ರೂ ಈ ರೀತಿ ಸ್ಥಾನ ಪಲ್ಲಟ ಆಗಿದ್ರೆ ಅಥವಾ ಯಾವ್ದಾದ್ರೂ ದೇವಾಲಯದಲ್ಲಿ ಅಪಚಾರವಾಗಿ, ಮೂರ್ತಿಗಳಿಗೆ ಅಪಚಾರವಾಗಿದ್ರೆ ದಯವಿಟ್ಟು ಆ ಮೂರ್ತಿಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ, ಆ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿ. ನನ್ನ ಅಭಿಲಾಷೆ ಇಷ್ಟೇ, ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಎಲ್ಲಾ ಶಿವಲಿಂಗಗಳಿಗೂ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಸಾಕಷ್ಟು ಶಿವಲಿಂಗಗಳು ಸಿಗ್ತವೆ. ವಿಜಾಪುರ, ಗುಲ್ಬರ್ಗ, ಬೀದರ್ ಈ ಡಿಸ್ಟಿಕ್ಗಳಿಗೆ ಹೋಗ್ಬಿಟ್ರೆ ಅಲ್ಲೆಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಶಿವಲಿಂಗ ಸಿಕ್ಬಿಡ್ಬೋದು. ಅಷ್ಟು ವಿಶೇಷವಾಗಿ ಶಿವಲಿಂಗ ಸ್ಥಾಪನೆಗಳಾಗಿದ್ದಾವೆ. ಅವನ್ನ ಮತ್ತೆ ಮತ್ತೆ ನಾವು ವಿಶೇಷವಾಗಿ ಪೂಜೆ ಸಲ್ಲಿಸಿ ಆ ಶಿವಲಿಂಗಗಳಿಗೆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಇಡೀ ನಾಡಿಗೆ, ಇಡೀ ದೇಶಕ್ಕೆ ಭಗವಂತನ ಅನುಗ್ರಹ ಸಲ್ಲಬೇಕು, ಒಲಿಯಬೇಕು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಫಲ್ಗುಣೇಶ್ವರ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ, ಶಿವನನ್ನ ಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ವಿಶೇಷವಾಗಿ ಪೂಜೆಗಳನ್ನೂ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗದ ಜನತೆ ಭೇಟಿ ಕೊಡಿ, ಫಲ್ಗುಣೇಶ್ವರನ ಆಶೀರ್ವಾದ ಅನುಗ್ರಹ ನಿಮಗೆಲ್ಲ ಸಿಗಲಿ. ಎಲ್ಲಿದೆಯಪ್ಪ ಅಂದ್ರೆ ಒನಕೆ ಒಬ್ಬವನ ಕಿಂಡಿ ಏನಿದೆ, ಅದ್ರ ಪಕ್ಕಕ್ಕೇನು ಸಿಹಿ ನೀರಿನ ಹೊಂಡ ಇದೆ, ಅಲ್ಲಿಂದ ಟ್ಯಾಂಕಿಗೆ ಹೋಗೋ ದಾರಿಯಲ್ಲಿ ಫಲ್ಗುಣೇಶ್ವರ ದೇವಸ್ಥಾನ ಸಿಗುತ್ತದೆ ನಿಮಗೆ. ಅರ್ಜುನ ಸ್ಥಾಪಿಸಿರ್ತಕ್ಕಂಥ ಲಿಂಗ ಈಶ್ವರ ಲಿಂಗ ಈಗ ಪುನರ್ ಪ್ರತಿಷ್ಠಾಪನೆಯಾಗಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ. ಎಲ್ಲರೂ ಕೂಡ ಹೋಗಿ ಒಮ್ಮೆ ಭೇಟಿ ಕೊಡಿ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಲಿ.